ಮಂಡ್ಯ ಮೈಸೂರಲ್ಲಿ ಪ್ರತಿಭಟನೆಯ ಕಿಚ್ಚು ಯಾವ ರೀತಿ ವ್ಯಾಪಿಸಿಕೊಳ್ತಾ ಇದೆ ಅನ್ನೋದನ್ನ ನೋಡಿದ್ವಿ. ಇನ್ನು ಹಳೆ ಮೈಸೂರು ಭಾಗದ ಹಲವು ಕಡೆಗಳಲ್ಲೂ ಕೂಡ ಪ್ರತಿಭಟನೆ ಜೋರಾಗ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ರೈತ ಸಂಘದಿಂದ ಹೋರಾಟ ಜೋರಾಗ್ತಾ ಇದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ಪ್ರೊಟೆಸ್ಟ್. ರಕ್ತವನ್ನಾದರೂ ಕೊಡ್ತೇವೆ, ನೀರನ್ನ ಕೊಡಲ್ಲ ಅಂಥೇಳಿ ರೈತರು ಘೋಷಣೆಯನ್ನು ಕೂಗಿದ್ದಾರೆ. ಆಗಸ್ಟ್ 3ರಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತುಕತೆಯಲ್ಲಿ ನೀರನ್ನ ಕೊಡಲ್ಲ ಅಂತ ಹೇಳಬೇಕು ಅಂತ ಪಟ್ಟು ಹಿಡಿಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ನೀರನ್ನು ಕೊಡುವ ಆದೇಶದಿಂದ ಬೇಕೇ ಬೇಕು, ಎಲ್ಲಿಯ ತನಕ ಆದೇಶ ಹೊರಡಿಸುವ ಸಿಡಬ್ಲ್ಯೂಸಿ ಆದೇಶಕ್ಕೆ ಧಿಕ್ಕಾರ. ಕಾವೇರಿ ನೀರಾವರಿ ನಿರ್ವಹಣಾ ಸಂಸ್ಥೆಗೆ ಧಿಕ್ಕಾರ. ಬೇಕೇ ಬೇಕು ಕಾವೇರಿ. ನೀವು ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹಳೆ ಮೈಸೂರು ಭಾಗದಲ್ಲಿ ರೈತರ ಕಿಚ್ಚು ಯಾವ ರೀತಿ ಸ್ಫೋಟವಾಗ್ತಾ ಇದೆ ಅಂತ ಹೇಳಿ. ಒಂದು ಕಡೆ ಮೈಸೂರು, ಮತ್ತೊಂದು ಕಡೆ ಮಂಡ್ಯ, ಈಗ ರಾಮನಗರದಲ್ಲೂ ಕೂಡ ರೈತರು ಹೋರಾಟವನ್ನು ಚುರುಕುಗೊಳಿಸಿದ್ದಾರೆ. ಉದ್ದೇಶ ಒಂದೇ, ರಾಜ್ಯದಲ್ಲಿ ಬರ ಆವರಿಸಿಕೊಂಡಿದೆ, ಕುಡಿಯೋದಕ್ಕೂ ನೀರಿಲ್ಲ ಅಂಥೇಳಿ ಸರ್ಕಾರ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಯಾಕೆ ಅಂತ ಮಾಡ್ತಾ ಇರುವಂಥದ್ದು. ರಾಮನಗರದ ಐಜೂರು ವೃತ್ತದಲ್ಲೂ ಕೂಡ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ರೈತ ಸಂಘಟನೆಗಳು ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗಾಗಲೇ ಏನು ತಮಿಳುನಾಡಿಗೆ 4 TMC ನೀರನ್ನು ಬಿಡಲಿಕ್ಕೆ ಈಗಾಗಲೇ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಮಾಡಿದೆ. ಈ ಒಂದು ಆದೇಶ ಅವೈಜ್ಞಾನಿಕ, ವಾಸ್ತವ ಸ್ಥಿತಿಯನ್ನು ಅರಿಯದೆ ಈ ಒಂದು ಆದೇಶವನ್ನು ಸಿಡಬ್ಲ್ಯೂಆರ್ಸಿ ಮಾಡಿದೆ ಅನ್ನೋ ಒಂದು ಆಕ್ರೋಶವನ್ನು ರೈತರು ವ್ಯಕ್ತಪಡಿಸ್ತಾ ಇರುವಂಥದ್ದು. ರಾಮನಗರದ ಐಜೂರು ವೃತ್ತದಲ್ಲಿ ಕೆಲಕಾಲ ಪ್ರತಿಭಟನೆಯನ್ನ ನಡೆಸಿ ರಸ್ತೆ ತಡೆಯನ್ನು ಕೂಡ ಮಾಡಿದ್ರು. ಇದೀಗ ಸಾಕಷ್ಟು ರೈತರು ಕೂಡ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ಎಲ್ಲೆಲ್ಲಿ ಪ್ರತಿಭಟನೆಯ ಕಾವು ಹೇಗಿದೆ ಅನ್ನೋದನ್ನ ದೃಶ್ಯ ಸಮೇತ ನಾವು ತೋರಿಸ್ತಾ ಇದ್ದೀವಿ. ರಾಮನಗರದಲ್ಲೂ ಕೂಡ ಅನ್ನದಾತರು ರಸ್ತೆಗಿಳಿದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಮೂಲಕ ಬರ ಆವರಿಸಿಕೊಂಡಿದೆ, ನೀರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂಥೇಳಿ ಪಟ್ಟನ್ನು ಬಿಗಿಗೊಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿರಬೇಕು, ರೈತರ ಬೆನ್ನಿಗೆ ನಿಲ್ಲಬೇಕು, ಸಿಡಬ್ಲ್ಯೂಆರ್ಸಿ ಹೇಳಿದ ರೀತಿಯಲ್ಲೆಲ್ಲ ಕೇಳಬಾರ್ದು ಅಂಥೇಳಿ ತಮ್ಮ ಆಕ್ರೋಶವನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು.